ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ದೆಹಲಿಯಲ್ಲಿ ಮಾತುಕತೆ ನಡೆಸಿದ್ರು, ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದನ್ನು ನಾನು ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ನಿನ್ನೆ ನೋಡಿದೆ. ನಮಗೂ ಆಶ್ಚರ್ಯ ಆಗ್ತು. ಏನು ಕುಶಲೋಪರಿ ವಿಚಾರಿಸೋಕೆ ಹೋಗೋರೋ ಇಲ್ಲ ರಾಜಕೀಯವಾಗಿ ಚರ್ಚೆ ಮಾಡೋಕ್ಕೆ ಹೋಗೋರು ಅಂತ ನಮಗೆ ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ ಅವರೇ ಬೆಂಗಳೂರಿಗೆ ಬಂದ ನಂತರ ನಾನು ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಏನು ಮಾತುಕತೆ ಆಯಿತು ಅನ್ನೋದನ್ನ ಸವಿಸ್ತಾರವಾಗಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ ನಂತರ ತಿಳಿಸ್ತಾರೆ, ಅವಾಗ ಗೊತ್ತಾಗುತ್ತೆ. ರಾಜಕಾರಣದಲ್ಲಿ ಈಗ ನಾವು ಸದನದಲ್ಲಿದ್ದಾಗ ಇಲ್ಲ ಸದನದ ಲಾಂಜ್ಗಳಲ್ಲಿದ್ದಾಗ ಇಲ್ಲ ಯಾವುದಾದ್ರು ಈಗ ಮೊನ್ನೆ ನಾವೂ ಅಧಿವೇಶನ ನಡಿಬೇಕಾದ್ರೆ ನಾವೊಂದು 28-30 ಜನ MLAಗಳು, BJP ಅವರು, ಕಾಂಗ್ರೆಸ್ನವರು, ನಾವು JDSನವರು ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿದ್ವಿ. ಅದಕ್ಕೂ ಮಾಧ್ಯಮದಲ್ಲಿ ಎಲ್ಲರೂ ಹೊಸ ಶಾಸಕರುಗಳು, ಲಿಂಗಾಯತರು, ಒಕ್ಕಲಿಗರು ಎಲ್ಲ ಸೇರಿದ್ರು. ಅಂದರೆ ಅಲ್ಲಿ ಎಲ್ಲ ಜನಾಂಗದ ಎಲ್ಲ ಸಮುದಾಯದ ಶಾಸಕರುಗಳಿದ್ರು, ಎಲ್ಲ ಪಕ್ಷದವರು ಇದ್ದರು. ಪ್ರೀತಿ, ವಿಶ್ವಾಸ, ಸ್ನೇಹ ಬೆಳೆದಿರ್ತದೆ. ಇವೆಲ್ಲ ಸದನ ಹೆಂಗೆ ಅಂತ ಅಂದರೆ, ನನಗೆ ಈಗ ನಾವು ಒಂದು ಕಾಲೇಜ್ಗಳಲ್ಲೋ ಸ್ಕೂಲ್ಗಳಲ್ಲೋ ಏನಾದ್ರೂ ಒಂದು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ನಾವೆಲ್ಲ ಕ್ಲಾಸವರು, ಎಲ್ಲ ತರಗತಿಯವರು 7ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ PUCಯಿಂದ ಡಿಗ್ರಿ ಮಾಡೋರ್ವರೆಗೂ ಯಾವ ರೀತಿ ಸ್ನೇಹಿತರಿರ್ತೀವಿ, ಅದೇ ರೀತಿ ಸೀನಿಯರ್ಸು, ಜೂನಿಯರ್ಸ್ ಎಲ್ಲರೂ ಒಟ್ಟಿಗೆ ಇರ್ತೀವಿ. ಮತ್ತು ವಿಶ್ವಾಸ ಇರ್ತದೆ. ಸಿದ್ಧಾಂತ ಬೇರೆ ಇರ್ತದೆ. ನಮ್ಮ ಸಿದ್ಧಾಂತನೇ ಬೇರೆ, ನಮ್ಮ ನಿಯಮಗಳೇ ಬೇರೆ. ಪ್ರೀತಿ ವಿಶ್ವಾಸ ಇದ್ದಾಗ ಎಲ್ಲರನ್ನೂ ಸೇರ್ತಾರೆ. ಹಂಗೆ ಹೋಗಿರ್ಬೋದು ಸತೀಶ್ ಜಾರಕಿಹೊಳಿ ಅವ್ರನ್ನ. ಕುರ್ಚಿ ಗಲಾಟೆ ನಮ್ಮ ಗಮನಕ್ಕೇನು ಬಂದಿಲ್ಲ. ಅದು ಹೈಕಮಾಂಡ್ ಮಟ್ಟದಲ್ಲೈತೆ. ದೊಡ್ಡ ದೊಡ್ಡ ನಾಯಕರುಗಳು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ನಮಗೆ ಅದ್ರ ಬಗ್ಗೆ ಅಷ್ಟು ಪರಿಜ್ಞಾನವೂ ಇಲ್ಲ ಮತ್ತು ಅದ್ರ ಬಗ್ಗೆ ವಿಚಾರನೂ ಗೊತ್ತಿಲ್ಲ ನಮಗೆ.